ಇಂಟ್ರೊಡಕ್ಷನ್ ಆದಮೇಲೆ ಸ್ಟಾರ್ಟ್ ಆಗೋದು ಕಾನ್ಫ್ಲಿಕ್ಟ್. ಕಾನ್ಫ್ಲಿಕ್ಟ್ ಮೊದಲು ಕಾನ್ಫ್ರಂಟೇಷನ್ ಬರುತ್ತೆ. ಕನ್ಫ್ರಂಟೇಷನ್ ಅಂದರೆ ಮೊದಲನೇ ಬಾರಿ ಹೀರೋ ವಿಲನ್ನ ಭೇಟಿ ಆಗ್ತಾನೆ, ಅಥವಾ ಒಂದು ಘಟನೆ ನಡೆಯುತ್ತೆ, ಅದು ಹೀರೋನ ಪಾತ್ನ ಚೇಂಜ್ ಮಾಡುತ್ತೆ. ಆ ಘಟನೆನ ಅಥವಾ ಆ ವಿಲನ್ನ ಹೀರೋ ಮೀಟ್ ಮಾಡೋದನ್ನೇ ಕನ್ಫ್ರಂಟೇಷನ್. ವಿಲನ್ ಅಂಡ್ ಹೀರೋ ಆರ್ ಆಲ್ವೇಸ್ ದ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ವಿಲನ್ ಮತ್ತು ಹೀರೋ ಯಾವಾಗಲೂ ಒಂದನ್ನೇ ಬಯಸ್ತಾ ಇರ್ತಾರೆ. ಇಲ್ಲಿ ಸೊಲೋಜೋ ಮತ್ತು ಡಾನ್ ಇಬ್ರಿಗೂ ಪವರ್ ಬೇಕು, ಮನಿ ಬೇಕು. ಬಟ್ ಅದಕ್ಕೋಸ್ಕರ ಸೊಲೋಜೋ ಆಯ್ಕೆ ಮಾಡ್ಕೊಂಡಿದ್ದ ದಾರಿಗೂ ಗಾಡ್ ಫಾದರ್ ಆಯ್ಕೆ ಮಾಡ್ಕೊಂಡಿದ್ದ ದಾರಿಗೂ ವ್ಯತ್ಯಾಸ ಇದೆ. ಯಾಕೆಂದರೆ ಮಾರಲಿ ಮತ್ತು ರೀಸನೇಬಲಿ ಗಾಡ್ ಚೂಸ್ ಮಾಡ್ಕೊಂಡಿದ್ದ ದಾರಿ ಗುಡ್, ಅದಕ್ಕೆ ಅವನು ಹೀರೋ ಉಳ್ಕೊತಾನೆ. ಸೊಲೋಜೋ ಅದಕ್ಕೆ ಎಗೇನ್ಸ್ಟ್ ಆಗಿ ವಿಲನ್ ಆಗ್ತಾನೆ. ಇಲ್ಲಿ ವಿಲನ್ ಮತ್ತು ಅಬ್ಸ್ಟಾಕಲ್ ಹೀರೋಗೆ ಬರೀ ಸೊಲೋಜೋ ಅಲ್ಲ, ಆ ಸಿಚುವೇಶನ್ ಕೂಡ. ಈ ಮೀಟಿಂಗಲ್ಲಿ ನಾವು ವಿಲನ್ನ ಭೇಟಿ ಆಗ್ತೀವಿ. ಆ ವಿಲನ್ನೇ ವರ್ಜಿಲ್ ಸೊಲಾಜೋ. ವರ್ಜಿಲ್ ಸೊಲಾಜೋ ಒಬ್ಬ ಡ್ರಗ್ ಮಾಫಿಯಾ ಕಿಂಗ್. ಅಂದರೆ ಈ ಬೇಸ್ಡ್ ಇನ್ ದ ಟರ್ಕಿಯಲ್ಲಿ ತನ್ನ ಡ್ರಗ್ಸ್ನ ಗ್ರೋ ಮಾಡಿ ಸಿಸಿಲಿಯೋದಲ್ಲಿ ಪ್ಲಾಂಟೇಶನಲ್ಲಿ ಅದನ್ನು ಕುಕ್ ಮಾಡಿ ಅದನ್ನು ನ್ಯೂಯಾರ್ಕ್ ಅಂಡರ್ ವರ್ಲ್ಡ್ಗೆ ಇಂಟ್ರೊಡ್ಯೂಸ್ ಮಾಡೋದು ಸೊಲೋಜೋನ ಪ್ಲಾನು. ಅದರಿಂದ ಹಣ ಮತ್ತು ಪವರ್ನ ಪಡ್ಕೊಳೋದು ಅವನ ಪ್ಲಾನು. ಅದಕ್ಕೆ ಅವನು ಗಾಡ್ ಫಾದರ್ ಬಂದಿರ್ತಾನೆ. ದ ಟರ್ಕ್ ಅಂತಲೇ ಕರ್ಕೊಳ್ಳೋ ಈ ವರ್ಜಿಲ್ ಸೊಲಾಜೋ ಆಲ್ರೆಡಿ ಟಟಾಲಿಯೋ ಹತ್ರ ಫೈನಾನ್ಸ್ನ ಗೈನ್ ಮಾಡಿಕೊಂಡು ನ್ಯೂಯಾರ್ಕ್ ಬಿಸ್ನೆಸ್ಗೆ ಕಾಲಿಡೋಕೆ ರೆಡಿ ಇದ್ರು. ಇಲ್ಲಿ ಬಿಕಾಸ್ ಆಲ್ ದ ಪೊಲಿಟಿಷಿಯನ್ಸ್ ಅಂಡ್ ಇನ್ಫ್ಲೇಷನ್ ಲಾಯರ್ಸ್ ಆರ್ ಆಲ್ ಇನ್ ದಿ ಪಾಕೆಟ್ಸ್ ಆಫ್ ಗಾಡ್ ಫಾದರ್ ಅಂತ ಗಾಡ್ ಫಾದರ್ ಹತ್ರ ಬಂದಿರ್ತಾನೆ. ಆದರೆ ಟಟಾಲಿಯೋ ಹತ್ರ ಆಗಲೇ ಡೀಲ್ ಮಾಡ್ಕೊಂಡಿರೋದು ಗಾಡ್ ಫಾದರ್ಗೆ ಗೊತ್ತಿರುತ್ತೆ. ಮೀಟಿಂಗಲ್ಲಿದ್ದ ಕ್ಲೆಮೆನ್ಜಾ, ಟೆಜಿಯೋ, ಟಾಮ್ ಹೇಗನ್, ಸನ್ನಿ ಕಾರ್ಲಿಯೋನೆ ಎಲ್ಲರ ಮುಂದೆ ಡಾನು ವರ್ಜಿಲ್ ಸೊಲಾಜೋ ಆಫರ್ ಮಾಡಿದ್ದ ಈ ಡೀಲ್ನ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಅವ್ರು ಕೊಡೋದು 3 ರೀಸನ್ನು. ಮೊದಲನೇದು, ಯಾವ ಪೊಲಿಟಿಕಲ್ ಮತ್ತು ಜುಡಿಷಿಯಲ್ ಸಪೋರ್ಟ್ಗೆ ನೀವು ಬಂದಿದೆಯೋ ಅದೇ ಸಪೋರ್ಟ್ಗೆ ಇದು ಆಪೋಸಿಟ್ ಆಗಿದೆ ಅನ್ನೋದು. ಎರಡನೇದು, ಇವತ್ತೆಲ್ಲ ನಾಳೆ ಈ ಡ್ರಗ್ ಡೀಲು ಇಡೀ 5 ಫ್ಯಾಮಿಲೀಸ್ ಆಫ್ ಗ್ಯಾಂಗ್ಸ್ಟರ್ಸ್ನ ಡಿಕ್ಲೈನ್ ಮಾಡುತ್ತೆ ಅನ್ನೋದು. ಮೂರನೇದು, ಡಾನ್ಗೆ ರೀಸನ್ ಎಲ್ಲ ಇತ್ತು ಡ್ರಗ್ ಬಿಸ್ನೆಸ್ ಅನ್ನೋದು ಬ್ಯಾಡ್ ಅನ್ನೋದು. ಯಾಕೆಂದರೆ ವುಮೆನ್ ಮತ್ತು ಚಿಲ್ಡ್ರನ್ಗೆ ಇದು ಡ್ರಗ್ ಅನ್ನೋದು ಕೆಟ್ಟದ್ದು ಅನ್ನೋದು ಅವರ ಒಂದೇ ಉದ್ದೇಶ ಆಗಿತ್ತು. ಡ್ರಗ್ ಅನ್ನೋದು ಇವತ್ತು ಬಂದಿಲ್ಲ ಅಂದರೂ ಮುಂದೆ ಒಂದಿನ ಬರಲೇಬೇಕು. ಯಾವತ್ತಾದರೂ ಡ್ರಗ್ ಅನ್ನೋದು ಆಗಲೇಬೇಕು. ಬಂದಾಗ ಅದರಿಂದ ಬರೋ ಮನಿ ಮತ್ತು ಪವರಿಂದ ಕಾರ್ಲಿಯೋನೆ ಫ್ಯಾಮಿಲಿಗೆ ಈಗಿರೋ ಪೊಲಿಟಿಕಲ್ ಸಪೋರ್ಟ್ ಮತ್ತು ಜುಡಿಷಿಯಲ್ ಸಪೋರ್ಟು ಕಡಿಮೆ ಆಗ್ಬೋದು ಅಂತ ಟಾಮ್ ಹೇಗನ್ ಹೇಳಿದ್ರು. ಮತ್ತು ಸನ್ ಕಾರ್ಲಿಯೋನೆಗೆ ಡ್ರಗ್ ಮಾಫಿಯಾಗೆ ಹೋಗೋದು ಇಷ್ಟ ಇದ್ರೂ ಎಲ್ಲ ಸಜೆಷನ್ ಕೇಳಿದ್ರು ಗಾಡ್ ಫಾದರು ಈ ಡ್ರಗ್ ಬಿಸ್ನೆಸ್ಗೆ ಬೇಡ ಅಂತ ಹೇಳ್ತಾರೆ. ಯಾಕೆಂದರೆ ಓನ್ಲಿ ರೀಸನ್ ಈ ಬಿಲೀವ್ಡ್ ದ ಡ್ರಗ್ ಬಿಸ್ನೆಸ್ ಇಸ್ ಬ್ಯಾಡ್. ಅದೊಂದೇ ಕಾರಣಕ್ಕೆ ಸೊಲೋಜೋಗೆ ನೀನು ನಿನ್ನ ಬಿಸ್ನೆಸ್ ಮಾಡು, ನಾನು ನಿನಗೆ ತೊಂದರೆ ಕೊಡಲ್ಲ ಅಂತ ಹೇಳಿ ಅವನಿಗೆ ಕಂಗ್ರ್ಯಾಚುಲೇಷನ್ ಮಾಡಿ ಫೈನಲ್ ನೋನ ಹೇಳ್ತಾರೆ. ತನ್ನ ಸಪೋರ್ಟ್ ಇಲ್ದಲೇ ಈ ಡ್ರಗ್ ಬಿಸ್ನೆಸ್ಸು ಈ ನ್ಯೂಯಾರ್ಕ್ ಅಂಡರ್ ವರ್ಲ್ಡಲ್ಲಿ ಎಸ್ಟಾಬ್ಲಿಷ್ ಆಗಲ್ಲ ಅಂತ ಡಾನ್ಗೆ ಗೊತ್ತಿದ್ರು. ಮತ್ತು ಉಳಿದ 4 ಡಾನ್ ಫ್ಯಾಮಿಲಿಗಳು ಅವನ ವಿರುದ್ಧ ವಾರ್ನ ಅನೌನ್ಸ್ ಮಾಡ್ಬೋದು ಅಂತ ಗೊತ್ತಿದ್ರು ಗಾಡ್ ಫಾದರು ಯಾವುದಕ್ಕೂ ಹೆದರದೆ ತಲೆ ಕೆಡಿಸ್ಕೊಳೋದಾನೆ ಅವರ ರೀಸನ್ಗೆ ಫಾರ್ಮ್ ಆಗಿ ನಿಲ್ತಾರೆ. ಬಿಕಾಸ್ ಅವ್ರ ರೀಸನ್ ಹೇಳ್ತಿದ್ದು ಒಂದೇ, ಡ್ರಗ್ ಈಸ್ ನಾಟ್ ಗುಡ್ ಅಂತ. ಇದರಿಂದ ಸೊಲಾಜೋ ಅನ್ನೋ ಟರ್ಕ್ ಸ್ಟಾರ್ಟ್ ಮಾಡೋ ಈ ಗ್ಯಾಂಗ್ಸ್ಟರ್ ಒಳಗಿನ ವಾರ್ ಸ್ಟಾರ್ಟ್ ಆಗುತ್ತೆ. ಅಂಡರ್ ವರ್ಲ್ಡ್ ವಾರ್ನ ಸ್ಟಾರ್ಟ್ ಮಾಡೋದು ನಮ್ಮ ಮೊದಲನೇ ಹೀರೋ. ಬಟ್ ಈ ವಾರ್ನ ಎಂಡ್ ಮಾಡೋದಕ್ಕೆ ಇನ್ನೊಬ್ಬ ಹೀರೋ ಬರಬೇಕು, ಮೈಕಲ್ ಕಾರ್ಲಿಯೋನೆ. ಆದರೆ ಮೈಕಲ್ಗೆ ಇದು ಯಾವುದು ಗೊತ್ತೇ ಇರಲಿಲ್ಲ.